ನೆಚ್ಚಿನ ಶಾಸಕರಾದ BN ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ BNR ಕಪ್ 2026 MCC ತಂಡದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ದಿನಾಂಕ 6-8-2026 ರಿಂದ ದಿನಾಂಕ 9-8-2026 ಸ್ಥಳ ನೆಹರು ಕ್ರೀಡಾಂಗಣ ಸಿಲ್ಗಟ್ಟನಲ್ಲಿ ಏರ್ಪಡಿಸಿದ್ದೀವಿ. ಇದು 4 ದಿನ ಒಂದು ಕ್ರಿಕೆಟ್ ಹಬ್ಬದ ರೀತಿಯಲ್ಲಿ ನಾವು ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮಾಚರಣೆಯಿಂದ ಆಚರಿಸಬೇಕಂತ ನಾವು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಕಾಮೆಂಟೇಟರಿ ಆಗಿ ಅಬ್ಬಾಸ್ ಬಗ್ಳು ಅಂತ ಗೋರಿಬಿಂದೂರು ಮತ್ತು ಅಸ್ಗರ್ ಅಲಿ ಅಂತ ಶೃಂಗೇರಿಯಿಂದ ಅವರಿಗೆ ಕಳಿಸ್ತಾ ಇದ್ದೀವಿ. ಅದೇ ರೀತಿ ಈ ಟೂರ್ನಿಗೆ ಅಂಪೈರ್ಸ್ ಆಗಿ ಸಂತೋಷ್ ಕುಮಾರ್ ಒಡಿಸ್ಸಾ ಮತ್ತು ಲಕ್ಕಿ ಅವರನ್ನು ಇಬ್ಬರು ಒಡಿಸ್ಸಾ ಅಂಪೈರ್ಸು ಡ್ಯಾನ್ಸಿಂಗ್ ಅಂಪೈರ್ಸ್ ಇರ್ತಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಟ, ಘಟಾನುಘಟಿ ತಂಡಗಳು. ಈ ಟೂರ್ನಿಗೆ 20 ತಂಡಗಳು ನೋಂದಾಯಿಸಿದ್ದೇವೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ 8 ತಂಡಗಳು, ಕೋಲಾರ ಡಿಸ್ಟಿಕ್ 8 ತಂಡಗಳು ಮತ್ತು ಶಿಲ್ಘಟ್ಟ ಟೌನ್ನ 4 ತಂಡಗಳು 5 ಭಾಗಗಳಾಗಿ ವಿಂಗಡಣೆ ಮಾಡಿ ಒಂದು 4 ದಿನ ಒಂದು ನಮ್ಮ ಶಾಸಕರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಿ 6ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆ, 9ನೇ ತಾರೀಕು ಗಂಟೆಗೆ ಕೊನೆಗೊಳ್ಳುತ್ತದೆ. ಉದ್ಘಾಟನೆ 9 ಗಂಟೆ ಗುರುವಾರ 6ನೇ ತಾರೀಕು ಇರ್ತದೆ. ಮತ್ತು ಆ ದಿನ ಉದ್ಘಾಟನೆ ಇರ್ತದೆ. ಮತ್ತು 8ನೇ ತಾರೀಕು 5 ಗಂಟೆಗೆ ನಾವು ನಮ್ಮ ಶಾಸಕರ BN ರವಿಕುಮಾರ್ ಅವರ ಹುಟ್ಟುಹಬ್ಬವನ್ನು ನೆಹರು ಕ್ರೀಡಾಂಗಣದಲ್ಲಿ ಆಚರಿಸುತ್ತೀವಿ. ಎಲ್ಲ ಆಟಗಾರರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡಬೇಕಂತ ನಾವು ತಿಳಿಪಡಿಸ್ತಾ ಇದ್ದೀವಿ. 8-8-2026 ಇದು 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಏನಾದರೂ ಪ್ರೈಸ್ಗಳು ಇಟ್ಟಿದ್ದೀರಾ ಸರ್? ಮೊದಲನೇ ಬಹುಮಾನ 1,11,111 ರೂಪಾಯಿ, ದ್ವಿತೀಯ ಬಹುಮಾನ 55,550 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನು ನಾವು ವಿತರಿಸ್ತಾ ಇದ್ದೀವಿ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಒಂದು ಬ್ಯಾಟು, ಬೆಸ್ಟ್ ಬೌಲರ್ಗೆ ಒಂದು SA ಕಂಪ್ನಿಯಿಂದ ಶೂಸ್ ಕೊಡ್ತಾ ಇದ್ದೀವಿ. ಬೆಸ್ಟ್ ಫೀಲ್ಡರ್ಗೆ ಒಂದು ಉತ್ತಮವಾದ ಟ್ರೋಫಿ ಮತ್ತು ಆಡಿಯನ್ಸ್ ಕ್ಯಾಚ್ಗೆ ಒಂದು ಬಹುಮಾನ ಕೊಡ್ತೀವಿ. MVP ಒಂದು ಕ್ವೆಶ್ಚನ್ ಮಾರ್ಕ್ ಇಟ್ಟಿದ್ದೀವಿ. ಅವತ್ತು ಒಳ್ಳೆ ಆಟಗಾರನಿಗೆ ಟೂರ್ನಿ ಉದ್ದಕ್ಕೂ ಒಳ್ಳೆ ಆಟಗಾರನ ಒಂದು ಉತ್ತಮವಾದ ಒಂದು ಪ್ರಶಸ್ತಿಯನ್ನು ಅವತ್ತು ನಾವು ಫೈನಲ್ ದಿವಸ ಕೊಡ್ತೀವಿ ಸರ್. ಟೆನ್ನಿಸ್ ಹೌದು ಸರ್, ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ಇರ್ತದೆ. 4 ದಿನಾನೂ ಊಟದ ವ್ಯವಸ್ಥೆ ಇರ್ತದೆ. ಆಚೆ ಬರುವಂತ ಎಲ್ಲ ಆಟಗಾರರಿಗೂ ಊಟದ ವ್ಯವಸ್ಥೆ ಇರ್ತದೆ. ಕಂಪಲ್ಸರಿ ಎಲ್ಲ ಆಟಗಾರರು ಶೂ ಮತ್ತು ಟ್ರ್ಯಾಕ್ ಮುಖಾಂತರ ಆಟವನ್ನು ಮನೋರಂಜನೆ ಮಾಡಬೇಕು. ಎಲ್ಲ ನಮ್ಮ JDS ಮುಖಂಡರು, ಕಾರ್ಯಕರ್ತರು ಹಾಗೂ ಕ್ರಿಕೆಟ್ ಅಭಿಮಾನಿಗಳು ಈ ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕಾಗಿ ಅವರಲ್ಲಿ ನಾವು ವಿನಿಸ್ತಾ ಇದ್ದೀವಿ ಸರ್. ಅಂದ್ರೆ ಈಗಾಗಲೇ ತಂಡಗಳ ಆಯ್ಕೆ ಆಗೋಗಿದೆ. ತಂಡದ ಆಯ್ಕೆ ಹೊಸಬರಿಗೆ ಅವಕಾಶ ಯಾವುದಕ್ಕೂ ನಾವು 10 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. ಅದರಿಂದ ನಾವು 30 ತಂಡ ಬರ್ತಿ 20 ತಂಡ ತಗೊಂಡಿದ್ದೀವಿ. 4 ದಿವಸ ಚಿಕ್ಕಬಳ್ಳಾಪುರ 8 ತಂಡ, ಕೋಲಾರದ 8 ತಂಡ, ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ಒಂದು 4 ತಂಡ, 20 ತಂಡ. ಇಲ್ಲ ಸರ್, ಇವಾಗ ಯಾವ್ದಕ್ಕೂ ಅಡ್ಮಿಷನ್ ಇಲ್ಲ. ತಂಡಗಳೆಲ್ಲ ಸಂಪೂರ್ಣ ಆಗಿದೆ. ಉಚಿತವಾಗಿ ಮಾಡ್ಕೊಂಡಿದ್ದ ತಂಡಗಳನ್ನ ಅದು ಟೀಮ್ ಎಲ್ಲ ಆಗ್ಬಿಟ್ಟಿದೆ ಸರ್. ಬೇರೆ ಕಡೆಯಿಂದ ಎಷ್ಟು ಟೈಮ್ ಬರ್ತಾ ಇದೆ ಸರ್? 16 ತಂಡ ಬರ್ತಾ ಇದೆ ಸರ್. 16 ತಂಡ ಬರ್ತಾ ಇದೆ ಅಂತ ಹೇಳಿದಿರಾ. ಅನೇಕ